ಅವತಾರ ಕಲ್ಕಿ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾವು ನಮ್ಮ ಇಂಜಿನಿಯರಿಂಗ್ ಕಾಲೇಜ್ ಸ್ಟೂಡೆಂಟ್ಸ್ ಇದ್ದಾರೆ, ಇವ್ರಿಗೆ ಒಂದು ಚಾಲೆಂಜಿಂಗ್ ವಿಡಿಯೋನ ಕೊಡಾಕತ್ತೀನಿ. ಏನಪ್ಪ ಚಾಲೆಂಜ್ ಅಂತಂದ್ರೆ, ಈ ಎಲ್ಲ ಕಾಲೇಜ್ ಬಾಯ್ಸಿಗೆ ಹ್ಯಾಂಡ್ಸ್ ಅಪ್ ಚಾಲೆಂಜನ್ನು ಮಾಡೋದು. ಕೊನೆಯದಾಗಿ ಇದರಲ್ಲಿ ಯಾರು ಚಾಂಪಿಯನ್ ಆಗ್ತಾರೆ ಅಂತ ಇವತ್ತು ನೋಡೋಣ ಬರ್ರಿ. ನಿಮ್ಮ ಹೆಸರು? ಪ್ರಭು. ಇವ್ರ ಹೆಸರು ಪ್ರಭು ಅಂತ. ನಿಮ್ಮ ಹೆಸರು? ಓಂಕಾರ. ಇವ್ರ ಹೆಸರು ಓಂಕಾರ ಅಂತ. ನಿಮ್ಮ ಹೆಸರು? ಅಭಿಷೇಕ್. ಇವ್ರ ಹೆಸರು ಅಭಿಷೇಕ್ ಅಂತ. ಆದಿತ್ಯ. ಆದರ್ಶ. ಆದಿತ್ಯ. ಇನ್ನೊಬ್ರು ಯಾರು ಆದಿತ್ಯ ಇದರಲ್ಲಿ? ಆದಿತ್ಯ ಆ್ಯಂಡ್ ಆದಿತ್ಯ. ನೋಡೋಣ ಇವರಲ್ಲಿ ಯಾರು ಕೊನೆಯದಾಗಿ ಹ್ಯಾಂಡ್ಸಪ್ಪನ್ನು ಉಳಿಸ್ತಾರೋ ಅವರೇ ಚಾಂಪಿಯನ್ ಆಗ್ತಾರೆ ಇದರಲ್ಲಿ. ಪ್ರಭು, ಇಷ್ಟರೊಳಗೆ ನಿಮ್ಗೆ ಯಾರು ವಿನ್ನರ್ ಆಗ್ಬೋದು ಅಂತ ಅನ್ಸುತ್ತೆ? ಆದರ್ಶ ಇವರ? ಆದರ್ಶ ಅವರೇ, ಈಗ ನಿಮ್ಮ ಫ್ರೆಂಡ್ಸ್ ಒಳಗೆ ಈ ಹ್ಯಾಂಡ್ಸಪ್ ಚಾಲೆಂಜ್ ಕೊಡಾಕತ್ತಿಲ್ಲ ನಾವು, ಇದ್ರೊಳಗೆ ಯಾರು ವಿನ್ನರ್ ಆಗ್ಬೋದು ಅಂತ ನಿಮಗೆ ಅನ್ಸುತ್ತೆ? ಪ್ರಭು. ನಿಮಗೆ ಯಾರು ಅನ್ಸುತ್ತೆ? ಓಂಕಾರ. ನಿಮಗೆ ಯಾರು ಅನ್ಸುತ್ತೆ? ಪ್ರಭು. ಬಟ್ ನಿಮ್ದು ಯಾರು ಹೇಳ್ಕೊಂತೀರ, ನಿಮ್ಗೆ ಗ್ಯಾರಂಟಿ ಇಲ್ಲ. ನಿಮ್ಗೆ ಗ್ಯಾರಂಟಿ ಇಲ್ಲ. ಓಕೆ, ಈಗ ನಾವು ಚಾಲೆಂಜನ್ನು ಅವ್ರಿಗೆ ಕೊಡೋಣ. ಕೊನೆಯದಾಗಿ ನೋಡೋಣ ಯಾರು ಹ್ಯಾಂಡ್ಸಪ್ಪನ್ನು ಕೊನೆಯವರೆಗೆ ಉಳಿಸ್ತಾರೋ ಅವರೇ ಅದಕ್ಕೆ ಚಾಂಪಿಯನ್ ಆಗ್ತಾರೆ. ಓಕೆ, ಈಗ ನಮ್ಮ ಕಾಲೇಜ್ ಬಾಯ್ಸ್ಗೆ ಚಾಲೆಂಜನ್ನು ಕೊಡ್ತಾ ಇದ್ದೀನಿ. 1 2 3 ಸ್ಟಾರ್ಟ್. ಇವಾಗ ಚಾಲೆಂಜು ಆರಂಭ ಆಗೈತಿ. ನಮ್ಮ ಕಾಲೇಜ್ ಬಾಯ್ಸು ಆಲ್ರೆಡಿ ಹ್ಯಾಂಡ್ಸಪ್ಪನ್ನು ಮಾಡ್ಕೊಂಡು ನಿಂತಾರ. ನೋಡಮ್ ಇದ್ರ ಕೊನೆಯದಾಗಿ ಯಾರು ಉಳ್ಕೊಂತಾರ ಅವರೇ ಈ ಆಟದ ಚಾಂಪಿಯನ್ ಆಗ್ತಾರೆ ಇವತ್ತು. ಪ್ರಭು ಅವ್ರು ಜಾಸ್ತಿ ಸ್ಮೆಲ್ ಮಾಡಬೇಡ್ರಿ. ಓಂಕಾರ ಅವ್ರು ಯಾಕೋ ಭಾಳ ಸೈಲೆಂಟಲ್ಲಿ ನಿಂತಾರ. ನೋಡಮ್ ಇವತ್ತು ಎಷ್ಟು ನಿಮಿಷದವರೆಗೂ ಹ್ಯಾಂಡ್ಸಪ್ ಚಾಲೆಂಜನ್ನು ಮಾಡ್ತಾರ. ಪೂರ ಎಲ್ಲ ಒಂಥರ ನಿರಾಳ ಮೌನ ಆದಂಗೆ ಐತಿಲ್ಲ. ಅಭಿಷೇಕ್ ಅವ್ರು ನೋಡ್ರಿ, ಸೆಂಟರ್ ನಿಂತರ ಸೈಲೆಂಟ್ ನಿಂತ್ಕೊಂಡ್ಬಿಟ್ಟಾರ. ನೋಡೋಣ, ಇಬ್ಬರು ಆದಿತ್ಯ ಬೇರೆ ಅದರ ಇದ್ರೊಳಗೆ. ಈ ಇಬ್ಬರು ಆದಿತ್ಯದಲ್ಲಿ ಯಾರು ವಿನ್ ಆಗ್ತಾರ ನೋಡಮ್. ಯಾರಿಗೆ ಇದ್ರೊಳಗೆ ಕೈ ನೋಯಾಕತ್ತದಪ್ಪ? ಯಾರಿಗೂ ಕೈ ನೋಯ್ತಾ ಇಲ್ಲ. ಫುಲ್ ಸ್ಟ್ರಾಂಗ್ ಅದ ನಮ್ಮ ಕಾಲೇಜ್ ಹುಡುಗರು. ಸ್ಪೆಷಲಿ ಹೇಳಿಕಿಲ್ಲ, ಅವ್ರ ಮಧ್ಯೆ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಅದಾರ, ಫುಲ್ ಸ್ಟ್ರಾಂಗ್ ಬೇರೆ ಅದಾರ ಅವರು. ಕಾಲೇಜ್ ಹುಡುಗರು ಅಂತ ಸ್ವಲ್ಪ ಸ್ಟ್ರೆಂತ್ ಜಾಸ್ತಿ ಅಲ್ಲ ಯಾವಾಗಲೂ, ಅದಕ್ಕೆ ನೋಡಿ ಹ್ಯಾಂಡ್ಸಪ್. ಆದಿತ್ಯ ಅವರ ಸ್ಟೇಟ್ ಬರಲ್ರಿ ಇದು ಸ್ವಲ್ಪ ಕೈ. ಪ್ರಭು ಅವ್ರು ಫುಲ್ ಸ್ಟ್ರಾಂಗ್ ಇದ್ದಾರೆ. ಯಾರು ಕೈ ಬಿಡ್ತಾನೆ ಇಲ್ಲ, ಎಲ್ಲರೂ ಇದರಲ್ಲಿ ಫುಲ್ ಸ್ಟ್ರೆಂತ್ ಇರೋರೇ ಅದಾರ ಅನ್ಸುತ್ತೆ. ಪ್ರಭು ಅವರು ಸ್ವಲ್ಪ ಸ್ಮೈಲ್ ಕೊಡಕತ್ರ ಅಂತ ಅವ್ರಿಗೆ ಗ್ಯಾರಂಟಿ ಅನ್ನಿಸ್ತು ನಾನೇ ವಿನ್ ಆಗ್ತೀನಿ ಅಂತಂದು. ಅಭಿಷೇಕ್ ಅವರ ಏನಾರ ಸ್ವಲ್ಪ ಮಾತಾಡಂಗಿಲ್ಲ ಅವ್ರು. ಯಾಕಂದ್ರೆ ಮಾತಾಡಿದ್ರೆ ಮತ್ತೆ ಎನರ್ಜಿ ಕಮ್ಮಿ ಆಕೈತಿ, ಕಮ್ಮಿ ಆದ್ರೆ ಮತ್ತೆ ಅವರು ಹ್ಯಾಂಡ್ಸಪ್ ಅಲ್ಲಿ ಕೆಳಗೆ ಮಾಡ್ತೀನಿ ಅಂತಂದು ಭಯ ಐತವ್ರು. ಹಿಂಗಾಗಿ ಅಭಿಷೇಕ್ ಅವ್ರು ಮಾತಾಡೋಕೆ ಅಲ್ಲೇ ಅಂದರು. ಕೈ ತಳ ಆಗುತ್ತೆ ನೋಡಿ. ಕೈ ಡೌನ್ ಬರಬಾರ್ದಪ್ಪ, ಇನ್ನು ಸ್ಟೇಟ್ ಹೋಗ್ಬೇಕು. ಆದಿತ್ಯ ಮೋಸ್ಟ್ಲಿ ಇದ್ರೊಳಗೆ ಯಾರೋ ಎಗ್ ರೈಸು ಬಾಲ್ಡ್ಯಾಗ ಜಾಸ್ತಿ ತಂದು ಬಂದಿರ್ಬೇಕು ಎಲ್ಲರೂ ಇವರು. ಹಾಂ, ಅದಕ್ಕೆ ಸ್ವಲ್ಪ ಜಾಸ್ತಿ ಸ್ಟ್ರೆಂತ್ ಅದ. ಓಂಕಾರ ಅವರು ಒಳಗೆ ಜ್ಞಾನ ಮಾಡಕತ್ತಾರ. ಓಂಕಾರ ಹೇಳಕತ್ತಾರ, ಅದಕ್ಕೋಸ್ಕರ ಸ್ವಲ್ಪ ಇನ್ನೂ ಕೈ ಸ್ಟ್ರೇಟ್ ಆಗಿ ಅದ, ಪ್ಲಸ್ ಜಾಸ್ತಿ ಸ್ಟ್ರೆಂತ್ ಐತೆ ಅವ್ರ ಹತ್ರ. ಅವ್ರೇನು ನಾವು ಆದಿತ್ಯ ಅವ್ರು ಏನೋ ಹೇಳ್ತಾರ, ವಿನ್ ಆಗ್ಬೇಕಂದ್ರೆ ಇವ್ರು ಯಾಕೋ ಬೆಟರ್ ಲಕ್ ನೆಕ್ಸ್ಟ್ ಟೈಮ್ ಅಂತ ಹೇಳಕತ್ತಾರ. ಅದು ಟ್ರೈ ಮಾಡ್ರಿ, ಇನ್ನೂ ಸ್ಟ್ರೆಂತ್ ಅದ ನಿಮ್ಮ ಹತ್ರ. ಇನ್ನೊಂದು ಹಾಫ್ ಎಗ್ ರೈಸ್ ನಿಮ್ಗೆ ಆಯ್ತು ಸರ್. ಮೊಟ್ಟ ಮೊದಲನೇದಾಗಿ ಆದರ್ಶ ಅವರು ಎಲಿಮಿನೇಟ್ ಆಗಿದ್ದಾರೆ ಈ ಆಟದಿಂದ. ಈಗ ಉಳಿದಿರೋದು ನಮ್ಮ ಹತ್ರ ಇನ್ನೂ 5 ಜನ. ಇದರಲ್ಲಿ ಯಾರು ಚಾಂಪಿಯನ್ ಆಗ್ತಾರೆ ಅಂತ ನೋಡೋಣ. ಆದರ್ಶ ಅವರು ಎಲಿಮಿನೇಟ್ ಆಗಿದ್ದಾರೆ ಕೊನೆಯದಾಗಿ. ಆದರ್ಶ ನಿಮ್ಮ ಫ್ರೆಂಡ್ಸ್ ಯಾರಿಗಾರ ಒಬ್ಬರಿಗೆ ಸಪೋರ್ಟ್ ಮಾಡಿರಿ.
ನಿಮ್ಮ ಮೋಟಿವೇಶನ್ ಹೇಳ್ರಿ. ನೀವು ಮಾಡಮ್ ಸರ್ ಪ್ರಭುಗ್ರಿ ಪ್ರಭು ಯಾಕೋ ಆಡ್ಸಿಲ್ಲ ಇಲ್ಲ, ಇದ್ರಲ್ಲಿ ಯಾಕೋ ಪ್ರಭು ಅವರೇ ವಿನ್ ಆಗಿ ಕಾಣ್ತಾರೆ ಯಾಕೋ ಮೋಸ್ಟ್ಲಿ. ಓಂಕಾರ ನಿಮ್ಮೊಬ್ಬ ಆದರ್ಶ ಅನ್ನೋರು ಆಲ್ರೆಡಿ ಎಲಿಮಿನೇಟ್ ಆದರು. ಸೊ ಅವ್ರಿಗೆ ಏನು ಹೇಳಕ್ ಬಯಸ್ತೀರಿ ನೀವು? ಬೆಟರ್ ಲಕ್ ನೆಕ್ಸ್ಟ್ ಆ್ಯಕ್ಚುಲಿ ಇವ್ರು ಆಲ್ರೆಡಿ ನಾನೇ ಎಲಿಮಿನೇಟ್ ಆಗ್ತಾರೆ ಅಂತ ಹೇಳಕತ್ತಿದ್ರು, ಬಟ್ ಆದ್ರೂ ಇನ್ನೂ ಉಳ್ಕೊಂಡ್ರೆ ಅವರು ಗ್ರೌಂಡಲ್ಲಿ. ಅವ್ರಿಗಿಂತ ಮುಂಚೆ ಆದರ್ಶ ಅವರೇ ಎಲಿಮಿನೇಟ್ ಆಗಿದ್ದಾರೆ ಈಗ ಆಲ್ರೆಡಿ. ಓಂಕಾರ ಅವ್ರು ನೋಡ್ರಿ ಸ್ಟ್ರೇಟಾಗಿ ಒಟ್ಟು ಅಲ್ಲಾಡ್ತಾನೆ ಇಲ್ಲ, ಅವಾಗಿಂದ ಆರಾಮ್ಸೆ ನಿಂತ್ಕೊಂಡ್ಬಿಟ್ಟಿದ್ದಾರೆ ಸರ್. ಆದಿತ್ಯ ಅವರು ಸಹ ಎಲಿಮಿನೇಟ್ ಆಗಿದ್ದಾರೆ ಈಗ ನಮ್ಮ ಹತ್ರ ಉಳಿದಿರೋದು ಕೊನೆಯದಾಗಿ 4 ಜನ ಉಳ್ಕೊಂಡಾರ. ಈ 4 ಜನ ಬಾಯ್ಸಲ್ಲಿ ಯಾರು ಚಾಂಪಿಯನ್ ಆಗ್ತಾರೆ ನೋಡೇ ಬಿಡೋಣ ಇವತ್ತು. ಸೊ ನಿಮಗೆ ಯಾರು ಚಾಂಪಿಯನ್ ಆಗ್ತಾರೆ ಅಂತ ಅನ್ಸುತ್ತಾ ಬೇಗ ಬೇಗ ಕಮೆಂಟ್ ಮಾಡ್ರಿ ಕಮೆಂಟ್ ಬಾಕ್ಸಲ್ಲಿ. ನೋಡ್ರಿ ಅವ್ರ ಫ್ರೆಂಡ್ಸ್ ಅವರಿಗೆ ಸ್ವಲ್ಪ ಸ್ಟ್ರೆಂತ್ ಬರೋ ಸಲುವಾಗಿ ಮೋಟಿವೇಶನ್ ಮಾಡಕತ್ತಾರೆ, ಬಟ್ ಏನಂತ ಗೊತ್ತಾಗಲ್ಲ ನಮಗೆ. ಆದಿತ್ಯ ಅವರು ಆ್ಯಕ್ಚುಲಿ ಇಬ್ಬರು ಆದಿತ್ಯರಲ್ಲಿ ಒಬ್ಬರಾರ ಚಾಂಪಿಯನ್ ಆಗ್ತಾರೆ ಅಂತ ನಾನು ಅನ್ಕೊಂಡಿದ್ದೆ, ಬಟ್ ಇಬ್ಬರು ಆದಿತ್ಯನೂ ಈಗ ಆಲ್ರೆಡಿ ಆಟದಿಂದ ಎಲಿಮಿನೇಟ್ ಆಗಿದ್ದಾರೆ. ಈಗ ಉಳ್ಕೊಂಡಿರೋದು ಅಭಿಷೇಕ್, ಓಂಕಾರ, ಪ್ರಭು. ಹ್ಯಾಂಡ್ಸ್ ಸ್ವಲ್ಪ ಸ್ಟೇಟ್ ಬರಲಿ ಅಭಿಷೇಕ್ ಅವರೇ. ಇದರಲ್ಲಿ ಬಹುಶಃ ಯಾರು ಗೆಲ್ಬೋದು ಅನ್ಸುತ್ತೆ 3 ಜನರಲ್ಲಿ? ಓಂಕಾರ ಅವ್ರು. ನಿಮ್ಗೆ ಯಾರು ಗೆಲ್ಬೋದು ಅನ್ಸುತ್ತೆ? ಪ್ರಭು ಅವ್ರು ಅನ್ಸುತ್ತೆ. ಸ್ವಲ್ಪ ಆದರೂ ವೋಟಿಂಗು ಪ್ರಭುವ್ರ ಮೇಲೆ ಜಾಸ್ತಿ ಐತಿ. ಅವಾಗಿನ ನೋಡೋಣ ಪ್ರಭುವರು ಅದನ್ನ ಕಾಪಾಡ್ಕೊಂತಾರೋ ಇಲ್ಲ ನೋಡ್ಕೊಳ್ಳೋಣ. ಪ್ರಭುವ್ರಿಗೆ ಪಾಪ ಭಾಳ ಕೈ ನೋಯಾಕತ್ತವ, ಬಟ್ ಆದ್ರೆ ಈಗ ಅವರು ಪ್ರೆಸ್ಟೀಜ್ ಸಲುವಾಗಿ ಆದ್ರೆ ಎತ್ತು ಹಿಡಿಲೇಬೇಕು ಇದಕ್ಕೆ. ಯಾಕಂದ್ರೆ ಅವ್ರ ಎಲ್ಲ ಫ್ರೆಂಡ್ಸನು ಪ್ರಭುವರೇ ವಿನ್ ಆಗ್ತಾರೆ ಅಂದಿದ್ದಕ್ಕೆ ಈಗ ಅವ್ರ ಕೈ ಸೋತಿದ್ರು ಸಹ ಪ್ರೆಸ್ಟೀಜ್ ಉಳಿಸ್ಕೋಬೇಕಲ್ಲ, ಅದಕ್ಕೋಸ್ಕರ ಅವ್ರ ಕೈ ಎತ್ತು ಹಿಡಿಲೇಬೇಕಾಗಿದೆ. ಆದರೂ ಇಲ್ಲಿ ಓಂಕಾರ ಅವ್ರು ನೋಡ್ರಿ ಸೈಲೆಂಟ್ ಆಗಿದ್ದೆ, ಒಳಗೆ ಜ್ಞಾನ ಮಾಡ್ತಾನೆ ವಿನ್ ಆಗ ಪ್ಲ್ಯಾನ್ ಮಾಡಕತ್ತಾರೆ ಅವ್ರು. 100% ಓಂಕಾರ ಅವ್ರು ವಿನ್ ಆಗ್ತಾರೆ ನನ್ನ ಅನಿಸಿಕೆ. ನೋಡಮ್ಮ, ಆದ್ರೆ ಪ್ರಭು ಅವರು ಜಾಸ್ತಿ ಅವ್ರದ್ದು ಪಾಸಿಬಲ್ ಐತಿ. ಏನು ಇವರಿಬ್ಬರ ಮಧ್ಯೆ ಯಾರಿಗೆ ಗೊತ್ತಲ್ಲಾರ್ದಂಗೆ ಅಭಿಷೇಕ್ ಅವ್ರು ವಿನ್ ಆಗ್ತಾರೆ ಅದನ್ನು ಗೊತ್ತಿಲ್ಲ. ಮೋಸ್ಟ್ಲಿ ಇವತ್ತು ಎಗ್ ರೈಸ್ ಯಾವ ತಿಂದ್ರಿ? ವೆಜ್ ಇದ್ದೇವ್ರು ಇಷ್ಟು ಸ್ಟ್ರೆಂತ್ ಮೇಂಟೈನ್ ಮಾಡ್ಯಾರ ನೋಡಿ. ಹೌದು ಅವರು ಕಾಲೇಜ್ ಬಾಯ್ಸ್ ಆದ್ರೂ ಹೆವಿ ಸ್ಟ್ರೆಂತ್ ಮೇಂಟೈನ್ ಮಾಡಿದ್ದಾರೆ ಬಿಡು. ಪ್ರಭು ಅವರು, ಓಂಕಾರ ಅವರು, ಅಭಿಷೇಕ್ ಅವರು ಅದು ತುಂಬ ಟೈಮ್ವರೆಗೂ ಈಗ ಆಲ್ರೆಡಿ ಚಾಲೆಂಜನ್ನು ತೊಗೊಂಡು ಬಂದಿದ್ದಾರೆ. ಆದರೂ ಇವತ್ತು ಫೈನಲ್ ಆಗಿ ನಾವು ನೋಡಲೇಬೇಕು ಇದರಲ್ಲಿ ಯಾರು ಚಾಂಪಿಯನ್ ಆಗ್ತಾರ ಅಂತ. ಅಭಿಷೇಕ್ ಅವರು ನಾವು ಸುಮ್ಮನೆ ಹಾಗೆ ತಿಳ್ಕೊಂಡಿದ್ರು ಜಾಸ್ತಿ ಏನು ಮಾತಾಡ್ತಿಲ್ಲ ಅಂತಂದು, ಬಟ್ ಅವ್ರು ನೋಡಿ ಹೆವಿ ಸ್ಟ್ರೆಂತ್ ನಿಂತಿದ್ರು, ಆಗಲಿಂದ ಅಲ್ಲಾಡ್ತಾನೆ ಇಲ್ಲ. ಲೈಟ್ ಕಂಬ ಅಲ್ಲಾಡಿದ್ರೆ ಇವ್ರು ಅಲ್ಲಾಡಲ್ಲ ಅಂತ ಫಿಕ್ಸ್ ಆಗ್ಬಿಟ್ರೆ ಇವತ್ತು. ಮನುಷ್ಯನ ಲೈಫ್ ಒಳಗೆ ಚಾಲೆಂಜ್ ತೊಗೋತಿರ್ಬೇಕು. ಚಾಲೆಂಜ್ ತೊಗೊಂಡಾಗ ಅಲ್ಲ ಚಾಂಪಿಯನ್ ಆಗಿ ಸಾಧ್ಯ ಆಗೋದು. ಸೊ ಪ್ರಭು ಅವ್ರು ಇವತ್ತು ಚಾಂಪಿಯನ್ ಆಗ್ತಾರೆ ಅಂತ ನಾನು ಅನ್ಕೊಂಡಿನಿ. ನೋಡಮ್ಮ, ಅಲ್ಲೇ ಆ ಓಂಕಾರ ಅವ್ರು ಸಹ ಅಷ್ಟೇ ಟಫ್ ಕಾಂಪಿಟೇಟರ್ ಅದ್ರ ಅವರಿಗೆ. ಅಭಿಷೇಕ್ ಅವ್ರು ಮಾತಾಡಿಲ್ಲ ಅಂದ್ರೂ ಸಹ ಅವ್ರ ಲೈಟ್ ಕಂಪ್ಕಿಂತನೂ ಜಾಸ್ತಿ ಗಟ್ಟಿಯಾಗಿ ನಿಂತ್ಕೊಂಡ್ರಿ ಇವತ್ತು. ಏನ್ ಅನ್ನಿಸ್ತಾ ಇರ್ತೀರಿ ನಿಮ್ಗೆ? ಕೈ ನೋಯಾಕತ್ತಾವತ್ರಿ ಇವ್ರಿಗೆ. ಇನ್ನೊಂದು ಎಕ್ಸ್ಟ್ರಾ ಏನಾರ ಎನರ್ಜಿ ಡ್ರಿಂಕ್ ಕೊಡಮೇನ್ರಿ? ಬೇಡ. ಚಾಲೆಂಜ್ ಚಾಂಪಿಯನ್ ಆದ್ರಷ್ಟೇ ಅವ್ರಿಗೆ ಎನರ್ಜಿ ಡ್ರಿಂಕು, ಇಲ್ಲಾಂದ್ರೆ ಇಲ್ಲ. ಪ್ರಭು ಅವ್ರು ಏನು ಅಂತ ಮಾತಾಡ್ರಿ ನೋಡೋಣ. ಯಾರು ಗೆಲ್ತೀರಿ 3 ಜನರೊಳಗೆ? ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಈ ಚಾಂಪಿಯನ್ ಆಡ್ತು ನನಗೆ ಸ್ಟ್ರೆಂತ್ ಹೋಯ್ತು, ಬಟ್ ಇವರಂತೂ ಹೋಗಲಿಲ್ಲ. ಅಷ್ಟು ಮೇಂಟೈನ್ ಮಾಡಕತ್ತಿದಾರ. ಪ್ರಭು ಏನೋ ಸ್ವಲ್ಪ ಹ್ಯಾಂಡ್ ಸ್ಟೇಟ್ ಆಗಲಿ
ಅಭಿಷೇಕ್ ಅವ್ರು ಹೆವಿ ಸ್ಟ್ರೆಂತ್ ಇದ್ದಾರೆ. ಇವ್ರದ್ದು ಹ್ಯಾಂಡಿ ಹಿಂಗೆ ಅದೇನು ಸ್ವಲ್ಪ ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್. ನೀವು 3 ಜನ ಹೇಳ್ರಿ, ಅವ್ರ ಹೆಸರು ಹೇಳ್ರಿ. ಸ್ವಲ್ಪ ನಿಮ್ಮ ನೀವು ಎಲಿಮಿನೇಟ್ ಆದವ್ರು ನಿಮ್ಮ ಫ್ರೆಂಡ್ಸಿಗೆಲ್ಲ ಸಪೋರ್ಟ್ ಮಾಡಿ, ಮೋಟಿವೇಟ್ ಕೊಡ್ರಿ. ಅಭಿಷೇಕ್ ಕೈ ಸ್ಟಾರ್ಟ್ ಮಾಡು. ಇಲ್ಲ ಅವ್ರು ಆ್ಯಕ್ಚುಲಿ ಲೈಟ್ ಕಮ್ ಅಂತ ನಾ ಹೆಸರಿಟ್ಟು, ಯಾಕಂದ್ರೆ ಲೈಟ್ ಕಮ್ ಯಾವತ್ತೂ ಅಳ್ಳಾಡಂಗಿಲ್ಲ, ಅಷ್ಟು ಸ್ಟ್ರಾಂಗ್ ಇರ್ತದೆ ಅದು. ಅಭಿಷೇಕ್ ಮುಂದೆ ನೋಡು. ಆ್ಯಕ್ಚುಲಿ ಹೇಳ್ಬೇಕಾದ್ರೆ ಇನ್ನು ಮೇಲೆ ಗೇಮ್ ಹೆವಿ ಟಫ್ ಆಗ್ತಾ ಇದೆ. ಇದರಲ್ಲಿ ಚಾಂಪಿಯನ್ ಯಾರು ಆಗ್ತಾರೆ ಅಂತ ನನಗೆ ಕನ್ಫ್ಯೂಸ್ ಆಗ್ತಾ ಇದೆ. ಇವತ್ತು ಮೋಸ್ಟ್ಲಿ ಇವತ್ತೊಂದು ಫುಲ್ ಡೇ ಹೋಗುತ್ತೋ ಅನ್ಸುತ್ತೆ. 5 मिनट बोलते 15 मिनट लिए 15 मिनट झाले. ಸುಮಾರು ನನ್ನ ಪ್ರಕಾರ ಇದು ಒಂದು ಬಹುಶಃ ಈಗ ಆಲ್ರೆಡಿ ಇವರು 8 ನಿಮಿಷಕ್ಕಿಂತನೂ ಅಧಿಕ ಟೈಮ್ ಆಗಿ ಇವರು ಹ್ಯಾಂಡ್ಸ್ ಅಪ್ ಮಾಡ್ಕೊಂಡು ನಿಂತಾರ. ಭಾಳ ಟಫ್ ಆಗ್ತಾ ಇದೆ ಈ ಸರಿ ಗೇಮ್. 3 ಜನನು ಒಬ್ರಿಗೊಬ್ರು ಯಾರೂ ಸೋಲಕ್ಕೆ ತಯಾರಿಲ್ಲ. ಇಲ್ಲಿ ಎಲ್ಲರೂ ಚಾಂಪಿಯನ್ ಆಗ್ಬೇಕನ್ನೋರೆ, ಆದರೂ ಚಾಂಪಿಯನ್ ಆಗೋದು ಒಬ್ಬರೇ. ಬಟ್ ಅವ್ರು ಯಾರು ಚಾಂಪಿಯನ್ ಆಗ್ತಾರ ಅಂತಂದು ನೋಡಮ್ಮ, ಸ್ವಲ್ಪ ಕಾದು ನೋಡ್ಬೇಕಾಗಿದೆ. ನೋಡಮ್ಮ ಯಾರು ಚಾಂಪಿಯನ್ ಆಗ್ತಾರೆ ಇವತ್ತು. ಪ್ರಭು ಅವರು, ಓಂಕಾರ ಅವರು, ಅಭಿಷೇಕ್ ಅವರು, ಈ 3 ಜನರೊಳಗೆ ಯಾರು ವಿನ್ ಆಗ್ತಾರ, ಇದರಲ್ಲಿ ಯಾರು ಕೊನೆಯದಾಗಿ ಚಾಂಪಿಯನ್ ಆಗ್ತಾರ ಅಂತಂದು ಇನ್ನೂ ಕಾದು ನೋಡ್ಬೇಕು ನಾವು. ಇದು ಯಾಕೋ ಬೇಗ ಮುಗಿಯಂಗೆ ಕಾಣ್ತಾ ಇಲ್ಲ ಇವತ್ತು. ನೀನು ಹೆಂಗೇನೋ ಬಿಡಬೇಡ. ಪ್ರಭು ಅವ್ರು ಒಂದು ಸ್ವಲ್ಪ ಹ್ಯಾಂಡ್ ಸ್ಟ್ರೇಟ್ ಆಗಲಿ. ಓಂಕಾರ ಅವ್ರು ಯಾವಾಗಲೂ ಹ್ಯಾಂಡ್ ಸ್ಟ್ರೇಟ್ ಅದ, ಅವ್ರೇನು ಹೇಳ್ಸ್ಕೊಂಡಿಲ್ಲ ಪಾಪ. ಓಂಕಾರ ಧ್ಯಾನದಿಂದಲೇ ಇವತ್ತು ಚಾಂಪಿಯನ್ ಆಗ ಹೊರಟಿರುವ ಓಂಕಾರನ ಹೆಸರೇ ಅಲ್ಲ ಮುಖ್ಯವಾಗಿ ಜ್ಞಾನ ಮಾಡೋಕ್ಕಿರೋದು ಅವ್ರು. ಹೀಗಾಗಿ ಓಂಕಾರ ಅವರು ಒಳಗಿನಿಂದಲೇ ಓಂಕಾರ ಜ್ಞಾನವನ್ನು ಮಾಡುತ್ತಾ ಇವತ್ತು ಚಾಂಪಿಯನ್ ನಡೆಗೆ ಸಾಗುತ್ತಿದ್ದಾರೆ. ಮುಂದೆ ಹಾಕ್ರಿ ಪ್ರಭು ಅವ್ರೆ, ಹೆಂಗೆ ಅನ್ಸಾಕತ್ತೈತಿ ಕೈ? ಸ್ವಲ್ಪ ಇವ್ರಿಗೊಂದು ಇವತ್ತು ನಾವು ಐಡುಕ್ಸಿ ಇಲ್ಲ ಅಂದ್ರೆ ಮೂವ್ ಅನ್ನು ಕೊಟ್ಟು ಕಳಿಸ್ತೀವಿ. ಯಾಕಂದ್ರೆ ಪಾಪ ಇವರು ಹ್ಯಾಂಡ್ಸ್ ಎಲ್ಲ ನೋವು ಪೇನ್ ಆಗತ್ತವಂತ. ನಿಮ್ಗೊಂದು ಯಾವ್ದು ಬೇಕಾ? ಐಡುಕ್ಸ್ ಬೇಕಾ, ಮೂವ್ ಬೇಕಾ? ಯಾವುದು ಬೇಡ. ಇವರು ಹೋಮ್ ರೆಮಿಡಿಯನ್ನು ಪ್ರಿಪೇರ್ ಮಾಡ್ಕೊಂತಾರಂತ, ಇವ್ರಿಗೇನು ಬೇಡ ಅಂತ. ನಿಮ್ಮ ಕೈ ನೋಯಕತ್ತ ಅಭಿಷೇಕ್ ಅವರೇ? ಇವ್ರ ಕೈ ನೋಯಕತ್ತ ಅಂತ ನಾವು ನಮ್ಮ ಚಾನಲ್ ಕಡೆಯಿಂದ ಒಂದು ಐಡುಕ್ಸಿ ಇಲ್ಲ ಒಂದು ಮೂವನ್ನು ಪ್ರೊವೈಡ್ ಮಾಡ್ತೀವಿ. ಯಾವ್ದು ಬೇಕು ನಿಮಗೆ ಇದರಲ್ಲಿ? ಯಾವ್ದಾರ ಇರಲಿ ಅಂತ. ಓಕೆ, ಭಾಳ ನಿರಾಳ ಮನುಷ್ಯರು ಅವರ. ಇವ್ರಿಗೆ ಎರಡನ್ನೂ ಕೊಡೋಣ ನಾವು, ಐಡುಕ್ಸಿ ಮತ್ತು ಮೂವ್. ಯಾಕೋ ತುಂಬಾ ಟಫ್ ಆಗತೈತಿ ಗೇಮ್. 3 ಜನ ಅಂತೂ ಭಾಳ ಈಸಿಯಾಗಿ ಎಲಿಮಿನೇಟ್ ಆದ್ರು. ಈ 3 ಜನ ಇನ್ನೂ ಉಳ್ಕೊಂಡಾರ. ನೋಡಮ್ಮ ಇವ್ರ ಸ್ಟ್ರೆಂತ್ ಎಷ್ಟೈತಿ, ಇವರು ಆರ್ಮ್ಸ್ ಎಷ್ಟು ಸ್ಟ್ರೆಂತ್ ಗೊತ್ತಾಗ್ತದ. ಮೋಸ್ಟ್ಲಿ ಇವ್ರು ನೋಡಿದ್ರೆ ಇವಾಗ ಜಿಮ್ ಬಾಯ್ಸ್ಗಿಂತನೂ ಎಕ್ಸ್ಟ್ರಾ ಸ್ಟ್ರೆಂತ್ ಇರಂಗೆ ಕಾಣ್ತದ. ಅಷ್ಟು ಹ್ಯಾಂಡ್ಸ್ ಅಪ್, ಅಷ್ಟು ಟೈಮ್ ತೊಗೊಂಡಿದ್ದಾರೆ ಇವಾಗ. ಇವಾಗ ತಿಳ್ಕೊಡ್ರಿ, ಕಾಲೇಜ್ ಬಾಯ್ಸ್ ಅಂದ್ರೆ ಏನು ಸುಮ್ಮನೆ ಸಿಂಪಲ್ ಅಲ್ಲ, ಅವರಲ್ಲಿ ಎಷ್ಟು ಸ್ಟ್ರೆಂತ್ ಐತೆ ಅಂತ ನೋಡ್ರಿ. ಪ್ರಭು ಅವ್ರ ಕೈ ನಡ್ಗಾಕತ್ತವ ಸ್ಲೋ ಆಗಿ, ಬಟ್ ಆದ್ರೂ ಅವ್ರು ಆಟನ ಬಿಟ್ಟು ಕೊಡ್ತಾ ಇಲ್ಲ. ಅಭಿಷೇಕ್ ಅವ್ರ ನೋಡ್ರಿ, ಪ್ರಭು ಅವರೇ ಹ್ಯಾಂಡ್ಸ್ ಸ್ಟ್ರೇಟ್ ಬರಲಿ. ಅಭಿಷೇಕ್ ಅವ್ರಿಗೆ ಬೆವರು ಬರ್ತಾ ಇದೆಯಾ? ಸುಮಾರು ಕಮ್ಮಿ ಅಂದ್ರೆ ಒಂದು ನಾನು ಕೊತ್ತೆ ಒಂದು 10 ನಿಮಿಷ ಆಗಿರ್ಬೋದು. 10 ನಿಮಿಷಕ್ಕಿಂತಲೂ ಅಧಿಕವಾಗಿ ಹ್ಯಾಂಡ್ಸ್ ಅಪ್ಪರ್ ಮಾಡ್ಕೊತ ಇವರು ತುಂಬ ಗ್ರೇಟು. ಯಾಕಂದರೆ ಇದು ಸ್ಟ್ರೆಂತ್ ಮ್ಯಾಟ್ರ್ ಆಗ್ತದೆ, ಸುಮ್ಮನೆ ಎಲ್ಲ ಹ್ಯಾಂಡ್ಸ್ ನಿಂತ್ಕೊಳ್ಳೋದು ಅವ್ರು ತುಂಬ ಪೇನ್ ಆಗ್ತದೆ. ಬಟ್ ಆದ್ರೂ ಅವರು ತಾಳ್ಕೊಂಡು ನಿಂತ್ರೆ ಇವ್ರು ಗ್ರೇಟ್ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಪ್ರಭು ಅವರು, ಓಂಕಾರ ಅವರು, ಅಭಿಷೇಕ್ ಅವ್ರು ಏನೋ ಸ್ವಲ್ಪ ಕೈ ಸ್ಟ್ರೇಟ್ ಆಗ್ಲಿಂದು. 3 ಜನರಲ್ಲಿ ಭಾಳ ಟಫ್ ಕಾಂಪಿಟೇಷನ್ ನಡೀತಾ ಇದೆ ಆ್ಯಕ್ಚುಲಿ ಇದು. ನೋಡಮ್ಮ, ಆಲ್ರೆಡಿ 3 ಜನ ಎಲಿಮಿನೇಟ್ ಆದ್ರೆ ಅಲ್ಲೇ ಇದ್ದಾರ. ನೀವು ಯಾರಿಗೆ ಸಪೋರ್ಟ್ ಮಾಡ್ತೀರಪ್ಪ ಈ 3 ಜನರೊಳಗೆ? ಎಲ್ಲರೂ ನಿಮ್ಮವ್ರು ಇದ್ರೆ ಅದರೊಳಗೆ ಒಬ್ಬರು ನಿಮ್ಮವ್ರಿಗೆ ಸಪೋರ್ಟು. ಅಭಿಷೇಕ್ ಅವರಿಗೆ, ಅಭಿಷೇಕ್ ಅವರೇ ನಿಮ್ಮ ಸಪೋರ್ಟಿಗೆ ನಿಮ್ಮ ಫ್ರೆಂಡ್ ಇದ್ದಾರೆ, ಆದಿತ್ಯ ಅವ್ರು ಇದ್ದಾರೆ, ನೀವು ಇನ್ನೂ ಆರಾಮ್ಸೆ ನಿಂತ್ಕೋಬಹುದು. ಪ್ರಭು ಅವ್ರಿಗೆ ಯಾರು ಸಪೋರ್ಟ್ ಮಾಡ್ತೀರಿ? ನಿಮ್ಮ ಹೆಸರೇನು?
ನಾಗರಾಜ್ ನಾಗರಾಜ್ ಅವ್ರ ಸಪೋರ್ಟ್ ಪ್ರಭು ಅವರಿಗಿದೆ ಅಂತ. ಓಂಕಾರ ಅವ್ರಿಗೆ ಯಾರು ಸಪೋರ್ಟ್ ಮಾಡ್ತೀರಿ? ಸ್ಪಿನ್ನರ್ ಓಂಕಾರ ಅವ್ರು ಯಾರು ಸಪೋರ್ಟ್ ಮಾಡೋರು ಇಲ್ಲ, ಬಟ್ ಅದು ಅವ್ರಿಗೆ ಬೇಕಾಗಿಲ್ಲ. ಯಾಕಂದ್ರೆ ಅವ್ರು ಒಳಗಡೆ ಅಂದ್ರೆ ಫುಲ್ ಸ್ಟ್ರಾಂಗ್ ಇದಾರೆ, ಧ್ಯಾನ ಮಾಡ್ಕೊಂತ. ಓಂಕಾರ ಅವರಿಗೆ ಯಾರು ಸಪೋರ್ಟ್ ಮಾಡಿಲ್ಲ, ಬಟ್ ಆದ್ರೂ ಅವರೇ ಚಾಂಪಿಯನ್ ಆಗ್ತಾರೆ ಇವತ್ತು. ಈ 3 ಜನರಲ್ಲಿ ಯಾರು ಚಾಂಪಿಯನ್ ಆಗ್ತಾರೆ ಅಂತ ನಿಮಗೆ ಅನ್ಸಿತ್ತಪ್ಪ ಅಂದ್ರೆ, ಓಂಕಾರ ಅವ್ರು ಅನ್ಸಿತ್ತಪ್ಪ ಅಂದ್ರೆ ಕಮೆಂಟ್ ಮಾಡ್ರಿ ನೋಡಮ್ಮ, ಯಾರು ಆಗ್ತಾರೆ ನಿಮ್ಮ ಪ್ರಕಾರ. ಬೇಗ ಕಮೆಂಟ್ ಮಾಡ್ರಿ ಚಾಂಪಿಯನ್ ಆಗೋದ್ರೊಳಗೆ. ಕೈ ಓಂಕಾರ ಅವ್ರ ಕೈ ಹಾಕತ್ತೀರಿ? ಅಭಿಷೇಕ್ ಅವ್ರು ನಿಮ್ಗೆ ಕೈಗಳು ನೋಯಾಕತ್ತಿದ್ರು ಆದ್ರೂ ಅವರು ಎಲಿಮಿನೇಟ್ ಆಗಿ ಸಾಧ್ಯ ಅಂದ್ರೆ ಸೋಲೋ ಒಪ್ಕೊಳಕ್ಕೆ ಇದು ಇಲ್ಲ, ಅವರು ಸಿದ್ಧ ಇಲ್ಲ. ಅವರು ಚಾಂಪಿಯನ್ ಆಗ್ಲೇಬೇಕಂತ ಡಿಸೈಡ್ ಮಾಡ್ಯಾರ 3 ಜನ. ಆದ್ರೂ ಇದ್ರ ಚಾಂಪಿಯನ್ ಮಾತ್ರ ಒಬ್ಬರೇ ಆಗ್ತಾರ. ಅದು ಯಾರು ಆಗ್ತಾರ ಅಂತಂದು ಇನ್ನೂ ಸ್ವಲ್ಪ ವೇಟ್ ಮಾಡ್ಬೇಕು ನಾವು. ಇವತ್ತು ಸೂರ್ಯ ಚಂದ್ರ ಆಗಲಿ, ಚಂದ್ರ ಸೂರ್ಯ ಆಗಲಿ, ಹಗಲು ರಾತ್ರಿ ಆಗಲಿ, ರಾತ್ರಿ ಹಗಲರ ಆಗಲಿ, ಬಟ್ ಆದ್ರೂ ಇವರು ಯಾರು ಹ್ಯಾಂಡ್ಸ್ ಅಪ್ ಕೆಳಗೆ ಇಳಿಸಂಗಿಲ್ಲ. ಚಾಂಪಿಯನ್ ಆಗೇ ಆಗ್ತಾರ, ಒಬ್ಬರೇ ಆಗ್ತಾರ. ಯಾರು ಆಗ್ತಾರ ನೋಡಬೇಡ ಇವತ್ತು. ಯಾರು ಚಾಂಪಿಯನ್ ಆಗ್ತಾರ ಅವ್ರಿಗೆ ನಮ್ಮ ಕಡೆಯಿಂದ 2 ಡಬಲ್ ಎಗ್ಗಿಂದ ಒಂದು ಎಗ್ ರೈಸು, 100 ಗ್ರಾಮ್ ಚಿಕನ್ ಕಬಾಬ್ ಎಕ್ಸ್ಟ್ರಾ ಕೊಡ್ತೀವಿ. ಉಳ್ಳಾಗಡ್ಡಿ ಮಾತ್ರ ಜಾಸ್ತಿನೇ ಆಗ್ತೇವೆ ಸರ್. ವೆಜಿಟೇರಿಯನ್ ಇವರು ಪ್ರಭು ಅವರು ವೆಜಿಟೇರಿಯನ್, ಮೋಸ್ಟ್ಲಿ ಇವ್ರಿಗೆ ಎಗ್ ರೈಸ್. ಇವ್ರು 3 ಜನ ವೆಜಿಟೇರಿಯನ್ ಇದಾರಂತ ನೋಡಮ್. ವೆಜಿಟೇರಿಯನ್ ಒಳಗೆ ಒಪಿನಿಯನ್ ನೋಡಮ್. ಇಲ್ಲಿ ಮತ್ತು ಇವ್ರು ಯಾರು ಅವ್ರ ಆದರ್ಶ ಅವರಲ್ಲ, ಹೆಲ್ಮೆಟ್ ಆದ್ರೆ ಆದರ್ಶ, ಆದಿತ್ಯ, ಅಭಿಷೇಕ್ ಅವರಿಗೆ ಆದಿತ್ಯ ಆದರ್ಶ. ಹಾಂ ಆದರ್ಶ. ಎಲ್ಲರ ಮುಖದಲ್ಲಿ ನಗು ಕಾಣ್ತಾ ಇದೆ ಇವಾಗ. ಅಂದ್ರೆ ಅವ್ರ ಒಳಗೆ ಅವ್ರು ಫೀಲ್ ಆಗ್ತಿದೆ ಚಾಂಪಿಯನ್ ನಾನೇ ಇರ್ಬೋದು, ನಾನೇ ಆಗ್ತೀನಿ ಅಂತಂದು. ಬಟ್ ಆದ್ರೂ 3 ಜನ ಹೆವಿ ಟಫ್ ಕಾಂಪಿಟೇಟರ್ ಇದಾರೆ ಇವರು. ಇವ್ರ ಹ್ಯಾಂಡ್ಸ್ ಇವ್ರ ಕೈ ನೋಯ್ತಾ ಇದೆಲ್ಲ ಗೊತ್ತಿಲ್ಲ, ಬಟ್ ನಮ್ಮ ಕ್ಯಾಮ್ರಾಮ್ಯಾನ್ಗಂತೂ ಪಕ್ಕ ಕೈ ನೋವು ಆಗಿರುತ್ತೆ, ಇದು ಮಾತ್ರ ಗ್ಯಾರಂಟಿ. ಅಭಿಷೇಕ್ ಅವರಿಗೆ ನಾವು 3 ಐಡಿಸ್ ಕೊಡೋದಿದೆ ಚಾಂಪಿಯನ್ ಆದಮೇಲೆ. ಯಾಕಂದ್ರೆ ಕೈ ಭಾಳ ನೋವಾಗಿ ಅಂತ ಹೇಳಿದ್ರೆ, ಯಾಕಂದ್ರೆ ಮತ್ತೆ ನಾಳೆ ಕಾಲೇಜ್ ಬೆಳಿಗ್ಗೆ ಹೋಗ್ಬೇಕು. ಅವರು ಹೋಗಿ ಅಲ್ಲೆಲ್ಲ ಮತ್ತು ಕ್ಲಾಸಸ್ ಎಲ್ಲ ಅವರು ರೈಟಿಂಗ್ ಮಾಡ್ಬೇಕಲ್ಲ. ಓಂಕಾರ ಅವ್ರು ಇದ್ರೊಳಗೆ ನಿಮ್ಮ 3 ಜನರೊಳಗೆ ಯಾರು ಫಸ್ಟ್ ಈಗ ಕೈ ಕೆಳಗಿಳಿಸ್ಬೋದು ಅಂತ ಅನ್ಸುತ್ತೆ? ಆ್ಯಕ್ಚುಲಿ ಇವರು ನಾನೇ ಕೈ ಇಳಿಸ್ಬೋದು ಅನ್ಸ ನೋಡೋಣ, ಬಟ್ ಇವ್ರು ಇಳಿಸ್ತಾರೆ ಬೇರೆ ಇಳಿಸ್ತಾರೆ. ಈ ನಿಮ್ಮ 3 ಜನರೊಳಗೆ ಫಸ್ಟ್ ಯಾರು ಈಗ 3 ಜನರೊಳಗೆ ಎಲಿಮಿನೇಟ್ ಆಗ್ತಾರೆ? ಫಸ್ಟ್ ಯಾರು ಎಲಿಮಿನೇಟ್ ಆಗ್ತೀರಿ ಇವಾಗ? ಚಾಂಪಿಯನ್ ಅಲ್ಲ, ಓಂಕಾರ ಅವರ ಎಲಿಮಿನೇಟ್ ಆಗ್ತಾರೆ ಅಂತ ಇವ್ರು ಹೇಳಕತ್ತಾರೆ. ನೋಡಮ್ಮ ವೋಟಿಂಗ್ ಈ ಕಡೆ ಅದ. ಅಭಿಷೇಕ್ ಅವ್ರಿಗೆ ನಿಮ್ಮ ಈ 3 ಜನರ ಒಳಗೆ ಫಸ್ಟ್ ಈಗ ಯಾರು ಎಲಿಮಿನೇಟ್ ಆಗ್ತೀರಂತ ನಿಮಗೆ ಅನ್ಸುತ್ತೆ? ಇವ್ರು ನಾನೇ ಅಂತ ಹೇಳಕತ್ತಾರೆ. ನೋಡಮ್ಮ ಕಾದು ನೋಡಮ್ಮ, ಈ 3 ಜನರ ಒಳಗೆ ಫಸ್ಟ್ ಯಾರು ಎಲಿಮಿನೇಟ್ ಆಗ್ತಾರೆ? ಚಾಂಪಿಯನ್ ಆಗೋದಂತ ಇದ್ದೇ ಇದೆ, ಆದ್ರೆ ಈ 3 ಜನರಲ್ಲೇ ಫಸ್ಟ್ ಈಗ ಯಾರು ಎಲಿಮಿನೇಟ್ ಆಗ್ತಾರೆ ಅಂತ ನೋಡಮ್ಮ. ಫಸ್ಟ್ 15 ನಿಮಿಷಕ್ಕಿಂತನೂ ಅಧಿಕ ಟೈಮ್ ಆಯಿತು, ಆದ್ರೂ ಇನ್ನೂ ಹ್ಯಾಂಡ್ಸ್ ಅಪ್ಪಲ್ಲೇ ಇದ್ದಾವೆ. ಸೊ ಪವರ್ಫುಲ್ ಕಾಲೇಜ್ ಬಾಯ್ಸ್ ಅಂತ ಹೇಳ್ಬೋದು. ಅದಕ್ಕೆ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಅಲ್ಲ ನೀವಲ್ಲ? ಅಭಿಷೇಕರು ಯಾಕೋ ನೆಲದಲ್ಲಿ ಏನೋ ನೋಡಕತ್ತಾರ. ಪ್ರಭುವರೇ ಆವಾಜ್ ಕೈ ಸ್ವಲ್ಪ ಬ್ಯಾನೆ ಆಗುತ್ತಂದ್ರೆ, ಜಾಸ್ತಿ ಇಲ್ಲ ಸ್ವಲ್ಪ ಬ್ಯಾನೆ ಆಗುತ್ತೆ ಕೈ. ಅದೇ ಕನ್ನಡದಾಗ ಹೇಳ್ರಿ. ಗೇಮ್ ನೋಡ್ತಿದ್ದ ಪೂರ 15-20 ಬಹುಶಃ ನಾನು 5 ನಿಮಿಷ ಅಷ್ಟೇ ಕೈ ಎತ್ಕೊಂಡು ನಿಲ್ಬೋದು ಅಂತ ಅನ್ಕೊಂಡಿದ್ರಂತ. ಬಟ್ ಇವಾಗ ನೋಡಿದ್ರೆ ಆಗಲೇ 15 ನಿಮಿಷಕ್ಕಿಂತ ಅಧಿಕ ಸಮಯನ ಹ್ಯಾಂಡ್ಸಪ್ ಮಾಡಿ ನಿಂತ್ಕೊಂಡಿದ್ದಾರೆ. ಬಟ್ ಅವ್ರಿಗೆ ನಂಬಕ್ಕಾಗಿಲ್ಲ ಅಂತ.
ಪ್ರಭು ಅವರೇ ಏನಂತಾರೆ ಓಂಕಾರ ಅವರು? ಇವಾಗ ಚಾಂಪಿಯನ್ ಆಗಿಂತ ಮುಂಚೆ ಈ 3 ಜನರಲ್ಲಿ ಯಾರು ಫಸ್ಟ್ ಎಲಿಮಿನೇಟ್ ಆಗ್ತಾರ ಅಂತ ನೋಡೋದೈತಿ. ಅದು ನೋಡಿದ ಆದ್ಮೇಲೆ ಚಾಂಪಿಯನ್ ನೋಡಮ್ಮ. ಓಂಕಾರ ಅವರೇ ಆಗ್ತೀನಿ ಅಂತ ಜಾಸ್ತಿ ವೋಟಿಂಗ್ ಬಂದಿತ್ತು ಆಗಲೇ. ಕೈ ನೀರಲ್ಲಿ ಚಾಂಪಿಯನ್ ಆಗ್ಬೇಕಂತಾರ. ರಾತ್ರಿ ಪ್ರಭು ಅವರೇ ಕೈ ಸ್ಟ್ರೇಟ್ ಆಗಲಿ. ಜೀವನದಲ್ಲಿ ಇಂಥ ಚಾಲೆಂಜ್ ಅಂತ ತೊಗೊತಾ ಇರ್ಬೇಕು. ಅಂದ್ರೆ ನೆಕ್ಸ್ಟ್ ನಾವು ಏನೇ ದೊಡ್ಡ ಚಾಲೆಂಜ್ ಅಂತ ತೊಗೊಂಡ್ರೆ ಅದು ಎದುರಿಸೋ ಶಕ್ತಿ ಸಿಗ್ತದೆ. ಚಾಲೆಂಜ್ ಅನ್ನೋದು ಬರೀ ಬಾಡಿಗೆ ಸೀಮಿತ ಇರೋಂಗಿಲ್ಲ. ಚಾಲೆಂಜಲ್ಲಿ ಮನಸ್ಸಲ್ಲಿ ಕೂಡ ಸ್ಟ್ರಾಂಗ್ ಆಗಿದ್ರೆ ಮಾತ್ರ ಚಾಂಪಿಯನ್ ಆಗಿ ಸಾಧ್ಯ. ಸೊ ಇವರು ಈ ಚಾಲೆಂಜಲ್ಲಿ ಇವತ್ತು ವಿನ್ ಆದ್ರಪ್ಪ ಅಂತಂದ್ರೆ ಇದು ಫಿಸಿಕಲಿ ಮಾತ್ರ ಅಲ್ಲ, ಮುಂದೆ ಅವ್ರ ಲೈಫ್ ಒಳಗೆ ಬೇರೆ ಯಾವುದೇ ಚಾಲೆಂಜನ್ನು ಎಸ್ಪೆಕ್ಟ್ ಮಾಡೋ ಒಂದು ಪವರ್ ಬರ್ತದೆ ಅಂತ. ಯಾಕಂದ್ರೆ ಮನಸ್ಸಲ್ಲಿ ಸ್ಟ್ರಾಂಗ್ ಇದ್ರೆ ತಾನೇ ಒಂದು ವಿನ್ ಆಗಿ ಸಾಧ್ಯ ಇರೋದು. ಪ್ರಭು ಅವರೇ ಯಾರು ಎಲಿಮಿನೇಟ್ ಆಗ್ತಾರೆ ಇವಾಗ? ಇವಾಗ ಗೊತ್ತಿಲ್ಲ ಅಂತ ಆಗಲೆಲ್ಲ ಓಂಕಾರ ಅಂತ ಹೇಳಿದ್ರೆ ಇವಾಗ ಗೊತ್ತಿಲ್ಲ ಅಂತ ಹೇಳಕತ್ತಾರ. ನೋಡೋಣ. ಅಭಿಷೇಕ್ ಅವರು ಫುಲ್ ಗ್ರೇಟು. ಆ್ಯಕ್ಚುಲಿ ಅವರಿಗೆ ಬೇರೆ ಅವ್ರ ಫ್ರೆಂಡ್ಸ್ ಎಲ್ಲ ಇವ್ರು ಬೇಗ ಎಲಿಮಿನೇಟ್ ಆಗ್ತಾರೆ ಅಂತ ಅನ್ಕೊಂಡಿದ್ರು, ಬಟ್ ಕೊನೆಯವರೆಗೂ ಇನ್ನೂ ಉಳ್ಕೊಂಡಿದ್ದಾರೆ. ಇದರಲ್ಲಿ ಓಂಕಾರ ಅವರು ಜಾಸ್ತಿ ಕಾನ್ಸಂಟ್ರೇಷನ್ ಮಾಡಕತ್ತಾರ ಫಸ್ಟಿಂದ ಹಿಡಿದನು ಇವಾಗ ಈ ಥರನು. ನಾನು ಸಹ ಎಸ್ಕೇಪ್ ಮಾಡಿರಲಿಲ್ಲ. ಇವರು ಮಿನಿಮಮ್ ಇವಾಗ ಆಲ್ರೆಡಿ ಒಂದು 20 ಮಿನಿಟ್ ಆಗಿದೆ, ಇನ್ನೂವರೆಗೂ ಸಹ ಫ್ಯಾನ್ಸ್ ಅಪ್ಪಲ್ಲೇ ಇದ್ದಾವೆ. ಗ್ರೇಟು. ಇವ್ರ ಸ್ಟ್ರೆಂತ್, ಕಾಲೇಜ್ ಹುಡುಗರು ಸ್ಟ್ರೆಂತ್ ಈ ರೇಂಜಿಗೆ ಇರುತ್ತೆ ಅಂತ ನಾನು ಕೂಡ ಊಹೆ ಕೂಡ ಮಾಡಿರಲಿಲ್ಲ. 20 ನಿಮಿಷಕ್ಕಿಂತನೂ ಅಧಿಕ ಕೈಯನ್ನು ಮೇಲೆ ಎತ್ಕೊಂಡು ನಿಂತ್ಕೊಂಡಿದ್ದಾರೆ. ಓಂಕಾರ ಅವರು ಒಂದು ಸ್ವಲ್ಪ ಯಾಕೋ ನರ್ವಸ್ ಆಗ್ತಾ ಇದಾರೆ, ಬಟ್ ಅವ್ರಿಗೆ ಒಂದು ಸ್ವಲ್ಪ ಮೋಟಿವೇಶನ್ ಕೊಡೋಣ. ನಿಮ್ಗೆ ಯಾರನ್ನ ನೆನೆಸಿಕೊಂಡ್ರೆ ಲೈಫ್ ಒಳಗೆ ಜಾಸ್ತಿ ಸ್ಟ್ರೆಂತ್ ಬರ್ತದೆ. ನಿಮ್ಮ ಮದರ ಫಾದರ ನಿಮ್ಮ ಲೈಫಲ್ಲಿ ನಿಮ್ಮ ಪ್ರಭು ಅವ್ರು ಯಾಕ್ರಿ? ಅಭಿಷೇಕ್ ಅವ್ರ ಹ್ಯಾಂಡ್ ಸ್ಟ್ರೇಟ್ ಆಗಲಿ. ಅಭಿಷೇಕ್ ಅವರು ಹ್ಯಾಂಡ್ಸ್ ಫುಲ್ ಸೇಕ್ ಆಗ್ತಾ ಇದೆ. ಕೋಶೆ ಅವರು ಯಾಕೋ ಎಲಿಮಿನೇಟ್ ಆಗಂಗೆ ಕಾಣುತ್ತೆ. ಅಭಿಷೇಕ್ ಅವರು ಎಲಿಮಿನೇಟ್ ಆದ್ರು. ಈ 3 ಜನರಲ್ಲಿ ಇವಾಗ ಆಟ ಫುಲ್ ಟಫ್ ಆಗುತ್ತೆ ನೋಡಿ. 3 ಜನರಲ್ಲಿ ಈಗ ಅಭಿಷೇಕ್ ಅವರು ಎಲಿಮಿನೇಟ್ ಆಗಿದ್ರೆ ಕೊನೆಯದಾಗಿ ಉಳ್ಕೊಂಡಿರೋದು ಓಂಕಾರ್ ಮತ್ತೆ ಪ್ರಭು. ಇವಾಗ ಆಟ ಇನ್ನೂ ಭಾಳ ಇಂಟ್ರೆಸ್ಟಿಂಗ್ ಆಗ್ತಾ ಇದೆ. ಇದು ಇವಾಗ ಒರಿಜಿನಲ್ ಕ್ರೇಜಿ ಆಟ ಆರಂಭ ಆಗಿದ್ದು ಓಂಕಾರ್ ಮತ್ತೆ ಪ್ರಭು. ಈಗ ಉಳ್ಕೊಂಡಿರೋದು ಕೇವಲ ಓಂಕಾರ್ ಮತ್ತೆ ಪ್ರಭು. ಓಂಕಾರ ಅವರೇ ಇದರಲ್ಲಿ ಯಾರು ಚಾಂಪಿಯನ್ ಆಗ್ತಾರೆ? ಇವರು ಪ್ರಭು ಅವ್ರು ಆಗ್ತಾರೆ. ಪ್ರಭು ಅವರು ಯಾರು ಇದರಲ್ಲಿ ಚಾಂಪಿಯನ್ ಆಗ್ತಾರೆ? ಇದರಲ್ಲಿ ಕೂಡ ಅವ್ರ ಪ್ರಿನ್ಸಿಪಲ್ ಮೇಂಟೈನ್ ಮಾಡ್ತಾ ಇದ್ದಾರೆ. ಆಟಕ್ಕಿಂತನೂ ನಮ್ಮ ಸ್ನೇಹನೇ ಇಂಪಾರ್ಟೆಂಟ್ ಅಂತ ಅವರವರೇ ಸಪೋರ್ಟ್ ಕೊಡ್ಕೊತಾ ಇದ್ದಾರೆ. ಬಟ್ ಅದು ಇದರಲ್ಲಿ ವಿನ್ನರ್ ಆಗಲೇಬೇಕು. ಒಬ್ರು ಚಾಂಪಿಯನ್ ಯಾರು ಆಗ್ತಾರೆ ನೋಡೋಣ, ನಾವು ಸ್ವಲ್ಪ ವೇಟ್ ಮಾಡಿ ನೋಡೋಣ. ಸೊ ಈಗ ಇವರಿಬ್ಬರಲ್ಲಿ ಯಾರು ಚಾಂಪಿಯನ್ ಆಗ್ತಾರೆ ಅಂತ ನೀವು ಅನ್ಕೊಂಡ್ರೆ ಅವ್ರ ಹೆಸರನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ. ಇವರು ಓಂಕಾರ ಅಂತ, ಇವರು ಪ್ರಭು ಅಂತ. ಅರ್ಧ ಗಂಟೆ ಸುಮಾರು 23 ನಿಮಿಷ ಟೈಮ್ ಆಗಿದೆ. ಇನ್ನೂ ಸಹ ಇವರಿಬ್ಬರ ಹ್ಯಾಂಡ್ಸ್ ಕೆಳಗೆ ಬಂದಿಲ್ಲ, ಹ್ಯಾಂಡ್ಸ್ ಅಪ್ಪಲ್ಲೇ ಇದಾವ. ಇವರಿಬ್ಬರು ಆ್ಯಕ್ಚುಲಿ ವೆಜಿಟೇರಿಯನ್ ಅಂತ, ನಾನ್ ವೆಜಿಟೇರಿಯನ್ ಅಲ್ಲ. ವೆಜಿಟೇರಿಯನಲ್ಲೇ ಎಷ್ಟು ಪವರ್ ಇದೆ, ಎಷ್ಟು ಸ್ಟ್ರೆಂತ್ ಇದೆ ಅಂತಂದು ಇವರು ನೋಡಿ ತಿಳ್ಕೊಬೋದು ನಾವು. ಫುಲ್ ಹಠಕ್ಕೆ ಬಿದ್ದಿದಾರ ಚಾಂಪಿಯನ್ ಆಗ್ಲೇಬೇಕಂತಂದು. ಸೊ ಚಾಂಪಿಯನ್ ಯಾರು ಆಗ್ತಾರ ಅಂತ ನಾವು ನೋಡೋಣ.
ಪ್ರಭು ಅವ್ರ ಮುಗಳಿಗೆ ಏನೋ ಕೊಡಕತ್ತಾರ ಅಂದ್ರೆ ಒಳಗೆ ಅವ್ರು ನಾನೇ ಚಾಂಪಿಯನ್ ಅಂತ ಅನ್ಕೊಂಡಾರ ಮೋಸ್ಟ್ಲಿ. ಓಂಕಾರ ಅವರು ಮೊದಲಿಂದನೂ ಅದೇ ಸೈಲೆನ್ಸನ್ನು ಮೇಂಟೈನ್ ಮಾಡಕತ್ತಾರ. ಪ್ರಭು ಅವರೇ ಕೈ ಏನು ನಿಮ್ಮ ಹ್ಯಾಂಡ್ಸ್ ಕೈ ಏನು ಹೇಳಕತ್ತ ನಿಮಗೆ? ಲೆಫ್ಟ್ ಸೈಡ್ ಸ್ವಲ್ಪ ಜಾಸ್ತಿ ಪೇನ್ ಆಗ್ತಾ ಇದೆ ಅಂತ. ಸ್ವಲ್ಪ ಸ್ಟ್ರೈಟ್ ಮಾಡ್ರಿ ಪ್ರಭು ಅವ್ರ ಕೈ. ಓಂಕಾರ ಅವರು ಯಾವಾಗಲೂ ಸ್ಟ್ರೈಟ್ ಇಟ್ಟಿದ್ದಾರೆ. ಸೈಲೆನ್ಸ್ ಅಲ್ಲಿ ಜಾಸ್ತಿ ಪವರ್ ಇರ್ತನ್ನಕ್ಕೆ ಉದಾಹರಣೆ ನಮ್ಮ ಓಂಕಾರ ಅವರು. ನಾವು ಆಟದ ಆರಂಭದಿಂದ ನೋಡಾಕತ್ತೀವಿ, ಅವ್ರು ಜಾಸ್ತಿ ಇದು ಮಾಡ್ತಾರೆ ನೋಡಕ್ಕೆ. ಸೈಲೆಂಟ್ ಕಂತರ ಸೈಲೆಂಟ್ ಆಗಿ ನಿಂತಿದ್ರ ಇದು ನೋಡ್ರೆ ಗೊತ್ತಾಗುತ್ತೆ ಸೈಲೆಂಟ್ ಅಲ್ಲಿ ಜಾಸ್ತಿ ಪವರ್ ಐತೆ ಅಂತ. ಸೊ ಅದಕ್ಕೆ ಉದಾಹರಣೆ ನಮ್ಮ ಓಂಕಾರ ಅವರು. ಕ್ಲಾಪ್ಸ್ ಮಾಡ್ರಿ ಫ್ರೆಂಡ್ಸ್. ಇದೆಲ್ಲ ಇನ್ನೂ 25 ನಿಮಿಷ ಆಗ್ತಾ ಬಂತು, 25 ನಿಮಿಷ ಆಗ್ತಾ ಬಂತು. ಆದ್ರೂ ಗ್ರೇಟ್ ಸ್ಟ್ರೆಂತ್ ನಮ್ಮ ಕಾಲೇಜ್ ಬಾಯ್ಸ್ದು. ಪ್ರಭು ಮತ್ತೇನು ಅನ್ಸಕತ್ತೆ ನಿಮ್ಗೆ? ಇವ್ರಿಗೆ ಏನು ಅನಿಸ್ತಾ ಇಲ್ಲ. ಜೀವನದಲ್ಲಿ ಈ ಥರ ಇದೇ ಫಸ್ಟ್ ಚಾಲೆಂಜ್ ಈ ಥರ ಮಾಡಿದ್ದೆ ಹಿಂದ್ಗಡೆ ಮಾಡಿದ್ದ ಎಕ್ಸ್ಪೀರಿಯನ್ಸ್ ನೆನಪೇ ಇಲ್ಲ ಅಂತ ನಾವು ಹೆಂಗೆ ಆನ್ಸರ್ ಮಾಡ್ಬೋದು? ನಿಮ್ದು ಈ ಥರ ಫಸ್ಟ್ ಚಾಲೆಂಜ್ ಮಾಡಿದ್ರೆ ಫಸ್ಟ್ ಚಾಲೆಂಜ್ ಆದರೂ ಈ ರೇಂಜಿಗೆ ಇವರು ಸ್ಟ್ರೆಂತಾಗಿ ನಿಂತ್ಕೊಂಡಿದ್ದಾರೆ ಹ್ಯಾಂಡ್ಸ್ ಅಪ್ಪಲ್ಲಿ. ಫಸ್ಟ್ ಚಾಲೆಂಜ್ ಆದರೂ ಮೋಸ್ಟ್ಲಿ ಹೋದ್ರು ಫಸ್ಟ್ ಚಾಲೆಂಜ್ ಇರ್ಬೋದು, ಆದರೂ ಇಷ್ಟು ಸ್ಟ್ರೆಂತ್ ಮೇಂಟೈನ್ ಮಾಡ್ತಿದ್ರ ಪ್ರಭು ಅವರು ಓಂಕಾರ ಅವರು. ಓಂಕಾರ ಪ್ರಭು ಇದರಲ್ಲಿ ಯಾರು ವಿನ್ ಆಗ್ತಾರ ಇನ್ನು ಕೆಲವೇ ನಿಮಿಷಗಳಲ್ಲಿ ಬಹುಶಃ ತಿಳಿಬಹುದು. ನೋಡಮ್ಮ. ಪ್ರಭು ಅವರೇ ಕೈ ಸ್ವಲ್ಪ ಸ್ಟ್ರೈಟ್ ಆಗಿ ಸ್ಪ್ಲಿಟ್ ಮಾಡ್ರಿ ಇಬ್ರಿಗೆ ಫಸ್ಟ್ ಸೆಕೆಂಡ್ ಪ್ರೈಸ್ ನೋಡಮ್ಮ ಯಾರು ವಿನ್ ಆಗ್ತಾರೆ ಇವತ್ತು. ಉಳಿದಿರೋದೇ ಇಬ್ಬರಲ್ಲಿ ಯಾರು ಚಾಂಪಿಯನ್ ಇನ್ನೊಂದು ಸ್ವಲ್ಪ ಕೆಲವೇ ನಿಮಿಷದಲ್ಲಿ ಗೊತ್ತೇ ಆಗುತ್ತೆ. ಪ್ರಭು ಯಾಕೆ ನಿಮ್ಮ ದೋಸ್ತರ ಕಡೆ ನೋಡಕತ್ತೀರಿ? ನಿಮ್ಮ ಕೈ ನೋವಾಗುತ್ತದೆ? ನಿಮ್ದು ಕೈ ಇಬ್ಬರು ಕೈ ನೋಯ್ತಾ ಇದಾವೆ. ಬಟ್ ಆದ್ರೂ ಅವರು ಚಾಂಪಿಯನ್ ಆಗ್ಲೇಬೇಕಂತ ಇವತ್ತು ಆಟ ತೊಟ್ಟಾರ. ನೋಡಮ್ ಚಾಂಪಿಯನ್ ಆಗೇ ಆಗ್ತಾರ. ಹೆಂಗ್ ಮಾಡ್ತೀರಿ? ಇಪ್ಪತ್ತೈದು ನಿಮಿಷಕ್ಕಿಂತ ಹೆಚ್ಚಾಯಿತು ಟೈಮು. ಸುಮಾರು 25 ನಿಮಿಷಕ್ಕಿಂತ ಟೈಮ್ ಹೆಚ್ಚಾಯಿತು. ಇನ್ನೂ ನಮ್ಮ ಕಾಲೇಜ್ ಹುಡುಗರು ಅದೇ ಸ್ಟ್ರೆಂತನ್ನು ಮೇಂಟೈನ್ ಮಾಡಕತ್ತಾರ. ಬಟ್ ಆದರೂ ನೋಡಮ್ಮ ಕೊನೆ ಹಂತಕ್ಕೆ ನಾವು ಬಂದಿದ್ದೇವೆ ಅಂತ ಅನ್ಕೊತೀವಿ. ಯಾಕಂದ್ರೆ ಆಲ್ರೆಡಿ ಇಬ್ಬರದು ಕೈಗಳು ಪೇನ್ ಆಗಿದಾವ. ಯಾರು ಒಬ್ರು ಹೆಲ್ಮೆಟ್ ಆಗಲೇಬೇಕು, ಒಬ್ರು ಚಾಂಪಿಯನ್ ಆಗಲೇಬೇಕು. ಸೊ ನೋಡಮ್ಮ ಇನ್ನೊಂದು 2 ನಿಮಿಷ ಕಾದು ನೋಡಮ್ಮ ಯಾರು ಚಾಂಪಿಯನ್ ಆಗ್ತಾರ ಅಂತ. ಪ್ರಭು ಅವರ ಏನು ನೋಡಕತ್ತೀರಿ? ಬಿಡ್ರಿ ಬಹುಶಃ ನೀವೇ ವಿನ್ ಆಗ್ತೀರ ಅಂತ ಅನ್ಸುತ್ತೆ ನಿಮ್ಗೆ? ನಿಮ್ಗೆ ಇವ್ರು ಗೊತ್ತಿಲ್ಲ, ಇವ್ರು ಇಲ್ಲ ಇಲ್ಲ. ಓಂಕಾರ ಅವರು ಪ್ರಭು ಅವರು ಹೆವಿ ಸ್ಟ್ರೆಂತ್ ಮೇಂಟೈನ್ ಮಾಡಕತ್ತಾರ. ಯಾರು ಚಾಂಪಿಯನ್ ಆಗ್ತಾರ ಅಂತಂದು ಇನ್ನೂ ನಾವು ಸ್ವಲ್ಪ ವೇಟ್ ಮಾಡಲೇಬೇಕು.
ಈಗ ಆಲ್ರೆಡಿ ಪ್ರಭು ಪ್ರಭು ಪ್ರಭುಗೆ ಇದ್ದಾನೆ. ಸೊ ಪ್ರಭು ಅವರಿಗೆ ಅವರ ಫ್ರೆಂಡ್ಸ್ ಕಡೆಯಿಂದ ಸಪೋರ್ಟ್ ಸಿಗ್ತಾ ಇದೆ. ಸಪೋರ್ಟರ್ಸ್ ಪ್ರಭು ಪ್ರಭು ಅಭಿಷೇಕ್ ಅಭಿಷೇಕ್ ಇದೆ. ಸೊ 6 ಜನರಲ್ಲಿ ಇವಾಗಲೇ 4 ಜನ ಎಲಿಮಿನೇಟ್ ಆಗಿದಾರ. ಕೊನೆಯದಾಗಿ ಉಳ್ಕೊಂಡ್ರೆ ಇವರಿಬ್ಬರಲ್ಲಿ ಯಾರು ಚಾಂಪಿಯನ್ ಆಗ್ತಾರಂತ ನಮಗೆ ಇನ್ನೂ ಗೊತ್ತಾಗ್ತಾ ಇಲ್ಲ. ಯಾಕಂದ್ರೆ ಇವರಿಬ್ಬರು ಸ್ಟ್ರೆಂತ್ ಅಲ್ಲೇ ಇದ್ದಾರೆ. ಇನ್ನು ನೋಡೋಣ. ಸೊ ಸ್ವಲ್ಪ ಪ್ರಭು ಅವ್ರದ್ದು ಒಂದು ಸ್ವಲ್ಪ ಹ್ಯಾಂಡ್ ಶೇಕ್ ಆಗ್ತೈತಿ. ಬಹುಶಃ ನೋಡೋಣ. ಕಸ ಕೊಡೋದು ಮುಂದೆ ಸರಿ ಯಾರಿಗಾರ ಔಟ್ ಮಾಡ್ರಿ. ಅದೇ ಕರಾಗ ಒಂಥರ ಆಟೋಮದು ಪ್ರಭು ಅವ್ರ ಹ್ಯಾಂಡ್ಸ್ ಫುಲ್ ಪೇನ್ ಆಗ್ತಾ ಇದಲ್ಲ. ಲೆಫ್ಟ್ ಸೈಡ್ ಒಂದೇ ಆಗ್ತಾ ಇದೆ. 2 ಹ್ಯಾಂಡ್ಸ್ ಇಂಪಾರ್ಟೆಂಟ್. ಕೈ ಸ್ಟ್ರೇಟ್ ಮಾಡು ಪ್ರಭು ಅವರೇ. ಕೆಳಗೊಂದು ಎಲಿಮಿನೇಟ್ ಆಗ್ತೀರಿ. ಪ್ರಭು ಅವರು ಯಾಕೋ ಎಲಿಮಿನೇಟ್ ಆಗೋ ಹಂತದಲ್ಲಿ ಅದಾರ. ಯಾಕಂದ್ರೆ ಅವ್ರ ಹ್ಯಾಂಡ್ ಶೇಕ್ ಫುಲ್ ಆಗ್ತಾ ಇದೆ. ಬಹುಶಃ ಮೇಲೆ ನಿಮ್ಮ ಮತ್ತೆ ಗಿಡದ ಸಪೋರ್ಟ್ ತೊಗೊಳಂಗಿಲ್ಲ ಪ್ರಭು ಅವರೇ. ನೋಡ್ ಮತ್ ಪ್ರಭು ಅವ್ರು ಯಾಕೋ ಸ್ವಲ್ಪ ಕೈಗಳು ಜಾಸ್ತಿ ಹ್ಯಾಂಡ್ ಶೇಕ್ ಆಗ್ತಾ ಇದೆ. ಪ್ರಭು ಅವ್ರ ಹ್ಯಾಂಡ್ ಶೇಕ್ ಆಗ್ತಾ ಇದೆ. ಫುಲ್ ಹ್ಯಾಂಡ್ ಶೇಕ್ ಆಗ್ತಾ ಇದೆ ಪ್ರಭು ಅವ್ರ ಕೈ. ಲೆಫ್ಟ್ ಹ್ಯಾಂಡ್ ಸ್ಟ್ರೇಟ್ ಮಾಡ್ಬೇಕು ಪ್ರಭು ಅವ್ರ ಕೈ. 31 ಮಿನಿಟ್ ಪ್ರಭು ಅವ್ರ ಹ್ಯಾಂಡ್ ಸ್ಟ್ರೇಟ್ ಇರಬೇಕು. ಓಂಕಾರ ಅವ್ರೆ ನಿಮ್ಮ ಸ್ಟ್ರೆಂತ್ ಏನು ಕಾರಣ? ಅವ್ರು ಯಾಕೋ ತಮ್ಮ ಗುಟ್ಟನ್ನು ಬಿಟ್ಕೊಡ್ತಾ ಇಲ್ಲ. ಸ್ಟ್ರೆಂತ್ ಏನು ಕಾರಣ ಅಂತಂದು ಪ್ರಭು ಅವರ ಹ್ಯಾಂಡ್ ಶೇಕ್ ಆಗ್ತಾ ಇದೆ ಫುಲ್ಲು. ಪ್ರಭು ಅವ್ರ ಹ್ಯಾಂಡ್ ಸ್ಟ್ರೇಟ್ ಬರಬೇಕು. ಹೋಗಿ ಬಂದು ಹೆಲ್ಮೆಟ್ ಹಾಕ್ತೀರಿ 6 ತಿಂದ. ಹೋಗಿ ಬಲ್ಲಿ ಮೈ ತೋರ್ತೀನಿ. ಪ್ರಭು ಅವ್ರ ಹ್ಯಾಂಡ್ ಸ್ಟ್ರೇಟ್ ಬರಬೇಕು. ಹೆಲ್ಮೆಟ್ ಹಾಕ್ತೀರಿ 6 ತಿಂದ ಹೆಲ್ಮೆಟ್ ಆಗಬಾರ್ದು ಅಂದ್ರೆ ನೀವು ಹ್ಯಾಂಡ್ ಸ್ಟ್ರೇಟಲ್ಲಿ ಇರಬೇಕು. ಸರ್ ಸುಮ್ ಟಾಸ್ ಮಾಡ್ರಿ. ತುಂಬ ಪೇನ್ ಆಗ್ತಾ ಇದೆ ನಿಮ್ಗೆ. ಮತ್ತೆ ಇವಾಗ ಏನು ಮಾಡ್ತೀರಿ? ಚಾಂಪಿಯನ್ ಅವರೇ ಆಗ್ಬಿಡ್ತೀರಿ ಅಥವಾ ನೀವೇ ಆಗ್ತೀರಿ? ಪ್ರಯತ್ನ ಮಾಡ್ತೀರಿ. ಚಾಲೆಂಜ್ ಸೀರಿಯಸ್ ಆಗಿ ಓಂಕಾರ ಅವರು ಸೈಲೆಂಟ್ ಅಲ್ಲೇ ಯಾಕೋ ಜಾಸ್ತಿ ಇನ್ನೂ ಸ್ವಲ್ಪ ಪವರ್ ಇನ್ಕ್ರೀಸ್ ಮಾಡ್ಕೊಳಕತ್ತಾರ ತಮ್ಮ ಚಾಂಪಿಯನ್ ಆಗೋಕ್ಕೋಸ್ಕರ. ಯಾರ್ದು ಸೋಲಾರ್ ಎನರ್ಜಿ? ಸೊ ಓಂಕಾರ ಅವ್ರದ್ದು ಸೋಲಾರ್ ಎನರ್ಜಿ ಪವರ್ ಅಂತೇನು? ನಿಮ್ದು ಯಾವುದು? ಹೈಡ್ರೋ ಸಿಟಿ. ಸೊ ಇವಾಗ ಆಲ್ರೆಡಿ 30 ನಿಮಿಷಕ್ಕಿಂತ ಅಧಿಕ ಆಯಿತು. ಇನ್ನೂ ಇವರು ಹ್ಯಾಂಡ್ಸ್ ಅಪ್ಪಲ್ಲೇ ಇದ್ದಾವ. ಸೊ ಇವರು ಇಬ್ಬರು ಗ್ರೇಟ್ ಚಾಲೆಂಜರ್ಸ್ ಅಂತ ನಾವು ಒಪ್ಕೋಬಹುದು. ಪ್ರಭು ಅವರು, ಓಂಕಾರ ಅವರು 6 ಜನರಲ್ಲಿ 2 ಜನ ಉಳ್ಕೊಂಡಿದಾರ. ಸೊ ಇಬ್ರದ್ದು 30 ನಿಮಿಷ ಆಲ್ರೆಡಿ ಇವಾಗ ಕ್ರಾಸ್ ಆಗಿದಾರ. ಸೊ ಗ್ರೇಟ್ ಚಾಲೆಂಜರ್ಸ್. ಸ್ಟ್ರೇಟ್ ಆಗಿರಲಿ ಪ್ರಭು ಅವರೇ. ನಿಮ್ದು ಲೆಫ್ಟ್ ಹ್ಯಾಂಡ್, ಪ್ರಭು ಅವ್ರ ಲೆಫ್ಟ್ ಹ್ಯಾಂಡ್ ಫುಲ್ ಶೇಕ್ ಆಗ್ತಾ ಇದೆ ನೋಡ್ರಿ. ನೀವು ಸ್ವಲ್ಪ ಸೊ ನೋಡಬಹುದು ಯಾಕೋ ಆಟ ಇವತ್ತು ಇನ್ನೂ ಬೇಗ ಇದರಲ್ಲಿ ಯಾರು ಹೆಲ್ಮೆಟ್ ಆಗಂಗೆ ಕಾಣ್ತಾ ಇಲ್ಲ.
ಸೊ ನಮಗೆ ಚಾಂಪಿಯನ್ ಯಾರ ಹತ್ರ ಅಂತ ಇನ್ನೂ ಹೆವಿ ಟೆನ್ಷನ್ ಆಗ್ತಾ ಇದೆ. ಪ್ರಭು ಅವರು ಅಷ್ಟೇ ಸ್ಟ್ರೆಂತಲ್ಲಿ ಇಟ್ಕೊಂಡಿದ್ದಾರೆ, ಓಂಕಾರ ಅವರು ಅಷ್ಟೇ ಸ್ಟ್ರೆಂತ್ ಇಟ್ಕೊಂಡಿದ್ದಾರೆ. ಸೊ ನಮಗೆ ಕನ್ಫ್ಯೂಸ್ ಆಗ್ತಿದ್ದಾರೆ ಯಾರು ಚಾಂಪಿಯನ್ ಆಗ್ತಾರ ಅಂತಂದು. ನನಗೂ ಕೂಡ ಅಷ್ಟೇ ಕ್ಯೂರಿಯಾಸಿಟಿ ಇದೆ, ಯಾರು ಬೇಗ ಚಾಂಪಿಯನ್ ಆಗ್ತಾರೆ ಅಂತ ನೋಡಬೇಕಾಗಿದೆ. ಪ್ರಭು ಅವರೇ ಕೈ ಸ್ಟ್ರೇಟ್ ಬರಲಿ, ಸ್ಟ್ರೇಟ್ ಬರಲಿ, ಇಲ್ಲಾಂದ್ರೆ ಹೆಲ್ಮೆಟ್ ಹಾಕ್ತಾರೆ ಆಡ್ತಿಂದ. ಪ್ರಭು ಅವರು ಈ ಆಡ್ತಿಂದ ಹೆಲ್ಮೆಟ್ ಆಗಿದ್ದಾರೆ. ಕೊನೆಯದಾಗಿ ಚಾಂಪಿಯನ್ ಪ್ರಭು ಅವರು ಇದರಲ್ಲಿ ರನ್ನರ್ ಅಪ್ ಆಗಿದ್ದಾರೆ, ಓಂಕಾರ ಅವರು ಇದರಲ್ಲಿ ಚಾಂಪಿಯನ್ ಆಗಿದ್ದಾರೆ. ಸೊ ಇಬ್ರು ಒಳ್ಳೆ ಕಾಂಪಿಟೇಟರ್, ಒಳ್ಳೆ ಚಾಲೆಂಜ್ ತಗೊಂಡ್ರು ಪ್ರಭು ಅವರೇ. ಪ್ರಭು ಅವರು ಕೂಡ ಒಳ್ಳೆ ಸ್ಟ್ರೆಂತ್ ಇತ್ತು ಇವರಲ್ಲಿ ಕೂಡ, ಬಟ್ ರನ್ನರ್ ಅಪ್ ಆಗಿದ್ದಾರೆ. ಗ್ರೇಟ್ ಇವರೊಬ್ರು. ಇವರೇ ನೋಡಿ ಇವತ್ತು ನಮ್ಮ ಚಾಲೆಂಜಿನ ಚಾಂಪಿಯನ್ ವಿನ್ನರ್ ಓಂಕಾರ ಅವರು. ಕಂಗ್ರಾಚುಲೇಷನ್, ನಮ್ಮ ಓಂಕಾರ ಅವರು ಈ ಆಟದಲ್ಲಿ ಇವತ್ತು ವಿನ್ ಆಗಿದ್ದಾರೆ.